ರೋಡ್ ಎಂಡ್ ಆಗೋದಿಲ್ಲಿ, ನಮ್ಮ ಬೇಲಿ ಇರೋದಿಲ್ಲಿ. ಇವ್ರು ಅದು ಹೆಂಗೆ ಕೆಲಸ ಮಾಡ್ತಿದ್ದಾರೋ. ಒಂದು ವೆಹಿಕಲ್ ಬಂತು ಅಂದರೆ ಮೈ ಮೇಲೆ ಬಂದಂಗೆ ಅನಿಸುತ್ತೆ. ನಂಗಂತೂ ಇಲ್ಲಿ ತುದಿ ನಿಲ್ಲಕ್ಕೂ ಆಗ್ತಾಯಿಲ್ಲ ಆಯಿತಾ. ಆ ಪುಣ್ಯಾತ್ಮ ಕುಟ್ಟು ಬಿದ್ದು ಹೋದ. ಸರಿ ಜೀವ ಬಾಯಿಗೆ ಬಂತು ನಂದು. ಹೌದು, ರೋಡ್ ಆಗಲ್ಲ ತುಂಬ ಕಮ್ಮಿ ಇದೆ, ಬಟ್ ಏನು ಅದು ನೋಡಿ, ಅದು ಸರಿ ಮಾಡೋಕೆ ಆಗೋದಿಲ್ಲ ಅಂಥ ಜಾಗದಲ್ಲಿ. ಮತ್ತೆ ಸೈಡಿಗೆ ಬನ್ನಿರಿ, ಮೈ ಮೇಲೆ ಬಂದಂಗೆ ಬರ್ತಾರೆ. ಬೇಲಿ ಕಂಪ್ಲೀಟ್ ಆದಮೇಲೆ ಈ ಥರ ಆಗಿದೆ ನೋಡಿ. ಪಾರಿಜಾತನಾ ಇಷ್ಟು ಸಣ್ಣ? ಕಾಡು ಪಾರಿಜಾತ. ಆಕ್ಸಿಡೆಂಟ್ ಆದ ಜಾಗದಲ್ಲಿ ಬೇಲಿ ಸರಿ ಮಾಡೋಣ ಅಂತ ಪ್ರದೀಪ್ ಪಾರಿಜಾತ ಮರನ ಕಡಿಬೇಕು ಅಂತ ಹೇಳ್ಕೊಂಡು ಬಂದಿದ್ರು. ಬಟ್ ಇಲ್ಲಿ ನೋಡಿದ್ರೆ ಇದು ಪಾರಿಜಾತ ಹೂ ತರ ಕಾಣಲಿಲ್ಲ. ಅದಕ್ಕೆ ಡೌಟ್ ಬಂತು, ಇದು ಯಾವ ಪಾರಿಜಾತ ಕೇಳಿದಕ್ಕೆ ಅವರು ಕಾಡು ಪಾರಿಜಾತ ಅಂದ್ರು. ಅಂಡ್ ನಾನು ನೋಡಿರೋ ಹಾಗೆ ಆರೆಂಜ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಿ ಇರುತ್ತಲ್ಲ, ದೊಡ್ಡ ಇರುತ್ತೆ ಅಂಡ್ ಆಲ್ಸೋ ತುಂಬಾ ಸ್ಮೆಲ್ ಇರುತ್ತೆ. ಬಟ್ ಇದು ಯಾವ ತರ ಸ್ಮೆಲ್ಲು ಇರಲಿಲ್ಲ, ತುಂಬಾ ಸಣ್ಣ ಇತ್ತು. ಅಂಡ್ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಹೆಲೋ, ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನು ಅಶ್ವಿನಿ. ಅಂಡ್ ಆಗ್ಲೇ ಹೇಳಿದಾಗೆ ಆಕ್ಸಿಡೆಂಟ್ ಆದ ಸ್ಪಾಟ್ ಅಲ್ಲಿ ಬೇಲಿ ಕಂಪ್ಲೀಟ್ ಆಗಿ ಹಾಳಾಗಿತ್ತು. ಅಲ್ಲಿ ಇದ್ದಿದ್ದು 2 ಕಲ್ಲು ಕಂಬ ಕೂಡ ಪುಡಿ ಪುಡಿಯಾಗಿ ಕೆರೆಗೆ ಹಾರಿಬಿದ್ದಿತ್ತು. ಅಂಡ್ ಅದನ್ನ ವ್ಲಾಗ್ ಅಲ್ಲಿ ತೋರಿಸಿದ್ನಲ್ವಾ. ಸೊ ಇವತ್ತು ನಾನು ಆ ಬೇಲಿನ ಯಾವ ತರ ಸರಿ ಮಾಡಿದ್ರು ಅಂಡ್ ಈ ಮಳೆಯಲ್ಲಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತು ಅನ್ನೋದನ್ನ ತೋರಿಸ್ತೀನಿ. ಅಂಡ್ ಆಲ್ಸೋ ಆ ವ್ಲಾಗ್ಗೆ ಒಂದಷ್ಟು ಕಾಮೆಂಟ್ಸ್ ಇತ್ತು, ರೋಡ್ನ ವಿಡ್ತ್ ಮಾಡಿ, ಹಾಗೆ ನೀವು ರೋಡಿಗೆ ಬೇಲಿ ಹಾಕ್ಬಿಟ್ಟಿದ್ದೀರಾ ಈ ಥರದ್ದು. ಸೊ ಅದಕ್ಕೆಲ್ಲ ನಾನು ಆನ್ಸರ್ ಕೊಡ್ತೀನಿ. ಆ್ಯಂಡ್ ಈಗ ಸದ್ಯಕ್ಕೆ ಆಲ್ಮೋಸ್ಟ್ 6 ಅಡಿ ಉದ್ದದಷ್ಟು ಮರದ ಕಂಬನ ಕಟ್ ಮಾಡಿಕೊಂಡ್ರು. ಆ್ಯಂಡ್ ಇದನ್ನ ಸೀದಾ ತಗೊಂಡೋಗಿ ಓಮಿನಿಲಿ ಜೋಡಿಸ್ತಾ ಇದ್ದಾರೆ. ಬಿಕಾಸ್ ಬೇಲಿ ಮಾಡಬೇಕಾದ ಜಾಗ ರೋಡ್ ಸೈಡ್ ಆಗಿರೋದ್ರಿಂದ ಇದನ್ನ ತಗೊಂಡು ಹೋಗೋಕ್ಕೆ ಸ್ವಲ್ಪ ದೂರ ಆಗುತ್ತೆ. ಹಾಗಾಗಿ ಓಮಿನಿಗೆ ಹಾಕ್ತಿದ್ದಾರೆ ಇಲ್ಲಿ. ನಮ್ಮ ಮನೆ ಟ್ರ್ಯಾಕ್ಟರು ಓಮಿನಿ ಪಾಪ. ನಮಗೆ ಟ್ರ್ಯಾಕ್ಟರ್ ಆಗ್ಬಿಟ್ಟಿದ್ದಾರೆ. ಪಿಕಪ್ ಬಿದೋಗಲ್ಲ ಇಲ್ಲಿ ಬೇರೆ ಅಪ್ಪು ಜಾರಲ್ಲೇನ್ರಿ? ಜಾರಲ್ಲ. ಓಪನ್ ಅದು ಕಂಬೈನ್ ಜಾರತ್ತೇನೋ ಅನ್ಕೊಂಡ್ಬಿಟ್ಟೆ, ಜಾರಲಿಲ್ಲ. ನೆಕ್ಸ್ಟ್ ಅವ್ರ ಹಿಂದೆ ನಾನು ಕೂಡ ಬಂದೆ, ಹೇಗೆ ಮಾಡ್ತಿದ್ದಾರೆ ತೋರಿಸೋಣ ಅಂತ. ಸೊ ಈಗ ತೋರಿಸ್ತಿದ್ದೀನಲ್ಲ, ಈ ಒಂದು ಜಾಗದಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದು ಬೇಲಿ ಕಂಪ್ಲೀಟ್ ಆಗಿ ಹಾಳಾಗಿತ್ತು. ಆ್ಯಂಡ್ ಅದನ್ನು ಸರಿ ಮಾಡೋದಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಫಸ್ಟ್ಲಿ ಪ್ರದೀಪ್ ಗುಂಡಿ ತೋಡ್ತಾರೆ. ಆಲ್ಮೋಸ್ಟ್ 2 ಅಡಿ ಆಳನೇ ಗುಂಡಿ ತೋಡ್ಬೇಕಂತೆ ಆ ಮರದ ಕಂಬ ಹುಗಿಯೋದಕ್ಕೆ. ಆ್ಯಂಡ್ ಅದರ ನೆಕ್ಸ್ಟ್ ಕಂಬನ ಹುಗಿಯೋದು. ಆವಾಗ ಇದಿತ್ತು, ಕಲ್ಲು ಕಂಬ ಇತ್ತು. ಸೊ ಅದೆರಡು ಹಾಳಾಗಿದ್ದರಿಂದ ಈ ಸರಿ ಮರದ ಕಂಬನೇ ಹುಗಿದು ಬಿಟ್ರು. ಅಲ್ಲದು ಬೇರು ಬಿಟ್ಕೊಂಡಿದೆ, ಅದೇ ಹಳೆ ತಾನೇ ತೆಗಿತಿರೋದು. ಹೆಂಗೆ ಬೇರು ಹಿಡ್ಕೊಂಡಿದೆ, ಈ ಥರ ಕಡ್ದು ಹಾಕಿದ್ರು ಅಲ್ಲೇ ಚಿಗುರುತ್ತೆ. ಆ್ಯಕ್ಚುಲಿ ಇತ್ತೀಚೆಗೆ ವ್ಲಾಗ್ ಮಾಡ್ತಾ ನನಗೂ ಕೂಡ ಒಂದಷ್ಟು ವಿಷಯಗಳು ತಿಳಿತಾ ಹೋಗ್ತಾ ಇದೆ. ಇದು ನಂಗೆ ಗೊತ್ತೇ ಇರಲಿಲ್ಲ ಆಯಿತಾ. ಈ ರೀತಿ ಕಟ್ ಮಾಡಿರೋ ಕಂಬನ ಮಣ್ಣಲ್ಲಿ ಹುಗಿದ ಮೇಲೂ ಕೂಡ ಇದು ಚಿಗುರುತ್ತೆ ಅಂತ. ಮರನ ಕಟ್ ಮಾಡಿ ಈ ಥರ ಪೀಸ್ ಮಾಡಿದ್ಮೇಲೆ ಇದು ಕಂಪ್ಲೀಟ್ ಸತ್ತೋಯ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಎಂಥ ಆಶ್ಚರ್ಯ ನೋಡಿ, ಇದು ಮಣ್ಣಿಗೆ ಹಾಕಿ ಹುಗಿದ ಮೇಲೆ ಅದು ಎಷ್ಟು ಚಂದ ಪುನಃ ಬೇರು ಬಿಟ್ಕೊಂಡು ಪುನಃ ಚಿಗುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದು ನಂಗೆ ಗೊತ್ತೇ ಇರಲಿಲ್ಲ. ಆ್ಯಕ್ಚುಲಿ ಮರದ ಕಂಬ ಹುಗ್ದಾದ್ಮೇಲೆ ಅದಕ್ಕೆ ಕಂಪ್ಲೀಟಾಗಿ ಮಣ್ಣು ತುಂಬ್ತಾ ಇದ್ದಾರೆ, ಈ ಥರ ಟೈಟಾಗಿ ಕೂರ್ಲಿ ಅಂತ. ಸೊ ದಟ್ ಕಂಬ ಅಲ್ಲಾಡಬಾರ್ದು ಅಂತ. ಎರಡೋ ಮೂರೋ ಕಲ್ಲು ಕಂಬ ಇತ್ತು, ಅದೆಲ್ಲ ಒಡೆದೋಗಿದೆ. ಬರೀ ಮರದ್ದು ಹಾಕ್ತಿದ್ದಾರೆ. ಎಸ್, ಅಲ್ಲಿಂದ ನಮ್ಮ ಬೇಲಿ ಸ್ಟಾರ್ಟ್ ಆಗಿದೆ. ಸೊ ಅಲ್ಲಿಂದ ಇದಿಷ್ಟು, ಹೌದು, ಇದಿಷ್ಟು ಮಾಡ್ಕೊಂಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಎಲ್ಲ ಕ್ಲೀನ್ ಮಾಡಿದ್ರು. ಆ್ಯಕ್ಚುಲಿ ಬೇಲಿ ಸವರೋದು ಅಂತಾರೆ ಈ ಕೆಲಸನ. ಎಸ್ಸಲ್ಲಿ ಸ್ಪ್ರೇ ಮಾಡ್ತಾ ಇದ್ದಾರೆ, ಅದ್ರದ್ದು ಸೌಂಡು. ಅದೇ ರೋಡ್ ಎಂಡ್ ಆಗೋದಿಲ್ಲಿ, ನಮ್ಮ ಬೇಲಿ ಇರೋದಿಲ್ಲಿ. ಅದು ಈ ಜಾಗ ಮಾತ್ರ ಹಾಗಾಗಿರೋದಲ್ಲ, ಬೇರೆ ಎಲ್ಲ ಸ್ವಲ್ಪನಾದ್ರು ಸ್ಪೇಸ್ ಇದೆ. ಇವ್ರು ಅದು ಹೆಂಗೆ ಕೆಲಸ ಮಾಡ್ತಿದ್ದಾರೋ. ಒಂದು ವೆಹಿಕಲ್ ಬಂತು ಅಂದರೆ ಮೈ ಮೇಲೆ ಬಂದಂಗೆ ಅನಿಸುತ್ತೆ. ನಂಗಂತೂ ಇಲ್ಲಿ ತುದಿ ನಿಲ್ಲಕ್ಕೂ ಆಗ್ತಾಯಿಲ್ಲ ಆಯಿತಾ. ಹೆದರಿಕೆ ಆದಂಗೆ ಆಗುತ್ತೆ. ಎಸ್, ನೆನ್ನೆ ಇದಿಷ್ಟಾಗಿತ್ತು. ಈಗ ಅದಕ್ಕೇನಂತಾರ್ರಿ, ಸರಪಳಿನ ಅಂತ ಹೇಳೋದು. ಸುತ್ತಿದ್ದೀರಲ್ಲ ತಂತಿ, ಅದಕ್ಕೇನಂತಾರೆ, ಮುಳ್ತಂತಿ. ಅದು ಹಂಗೆ ಬೇಲಿ ತಂತಿ ಜೋಡಿಸ್ತಾ ಬರ್ಬೇಕೀಗ. ಆ ಪುಣ್ಯಾತ್ಮ ಕುಟ್ಟು ಬಿದ್ದು ಹೋದ. ನೀವಿಲ್ಲಿ ಒದ್ದಾಡಬೇಕು.
ಡಬಲ್ ಕೆಲಸ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಆಗೋಗ್ತಿತ್ತಲ್ಲ. ಸುಮ್ಮನೆ ಸರಿ ಮಾಡ್ಕೊಂಡು ಹೋಗೋದು. ಎಷ್ಟು ವರ್ಷ ಆಯಿತು ಬೇಲಿ ಮಾಡಿ? 4 ವರ್ಷ ಆಯಿತು. 4 ವರ್ಷಕ್ಕೆ 10 ವರ್ಷ ಆಯಿತಾ? ಮೊನ್ನೆ ಮಾಡ್ದಂಗಿದೆ. 10 ವರ್ಷಕ್ಕಿದೆ ಫಸ್ಟ್ ಟೈಮ್ ರಿಪೇರಿ ಆಗ್ತಿರೋದು. ಅವಾಗವಾಗ ರಿಪೇರಿ ಮಾಡ್ತಿರ್ತಾರಂತೆ. ಎಷ್ಟು ವರ್ಷಕ್ಕೆ? ತಂತಿ ಲೂಸ್ ಆದಾಗ ನೋಡಿ ಸರಿ ಮಾಡ್ತಿರ್ತಾರಷ್ಟೆ. ಇಲ್ಲೊಂಚೂರು ಡಬಲ್ ಕೆಲಸ ಆಯಿತು ಈ ಜಾಗ. ಆ್ಯಕ್ಚುಲಿ ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಇದೆ, ಬೇಲಿಗೂ ಮತ್ತು ರೋಡಿಗೂ. ಬಟ್ ಈ ಜಾಗದಲ್ಲಿ ಇಲ್ಲ. ಇಲ್ಲಿ ರೋಡಿಗೂ ಹಾಗೆ ನಮ್ಮ ತೋಟದ ಬೇಲಿಗೂ ಜಾಸ್ತಿ ಸ್ಪೇಸ್ ಇಲ್ಲ. ಬಟ್ ಪರ್ಟಿಕ್ಯುಲರ್ ಈ ಒಂದು ಜಾಗದಲ್ಲಿ ಮಾತ್ರ ಈ ಥರ ಇರೋದು. ಆ್ಯಂಡ್ ನಾವು ಬೇಲಿನ ಸ್ವಲ್ಪ ಕೆಳಗೆ ಹಾಕೋಣ ಅಂದರೆ ನೀವೇ ಅಬ್ಸರ್ವ್ ಮಾಡ್ಬೋದು, ಕೆಳಗಡೆ ಗುಂಡಿ. ಆ ಗುಂಡಿ ಜಾಗಕ್ಕೆ ಬೇಲಿ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬ ಪುಣ್ಯಾತ್ಮ ಯಾವ ಥರ ಕಮೆಂಟ್ ಹಾಕಿದ್ರು ಅಂದರೆ ರೋಡಿಗೆ ಬೇಲಿ ಹಾಕಬೇಡಿ ಅಂತ. ಸೀರಿಯಸ್ಲಿ ತೋಟದ ಜಮೀನಿರೋರಂತೂ ಈ ಥರದ ಮಾತು ಹೇಳೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ತೋಟ ಅಂದಮೇಲೆ ಬೇಲಿ ಹಾಕಲೇಬೇಕಾಗತ್ತೆ, ಪ್ರಾಣಿಗಳ ಕಾಟನ ತಪ್ಪಿಸ್ಕೊಳ್ಬೇಕಂದ್ರೆ. ಸೊ ನಾವಿಲ್ಲಿ ಬೇಲಿ ಹಾಕಿದ್ದು ನಮ್ಮ ತೋಟಕ್ಕೆ, ರೋಡಿಗಲ್ಲ. ಸೊ ಅಲ್ಲಿ ಇರೋಷ್ಟು ಸ್ಪೇಸನ್ನು ಯೂಸ್ ಮಾಡಿಕೊಂಡು ನಾವು ಹಾಕಬೇಕಾಗುತ್ತೆ, ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಆ್ಯಂಡ್ ಅವತ್ತು ಹೊರನಾಡಿಗೆ ಹೋಗೋ ಕಾರ್ ಲೆಫ್ಟ್ ಸೈಡಲ್ಲಿ ನಿಧಾನಕ್ಕೆ ಹೋಗೋದು ಬಿಟ್ಕೊಂಡು ನಮ್ಮ ಬೇಲಿಗೆ ಬಂದು ಕುಟ್ಟಿ ಬಿದ್ದಿದ್ದು ಅವರ ತಪ್ಪು ಹೊರತು ನಮ್ಮ ತಪ್ಪಲ್ಲ. ಬರುತ್ತೆ ಅಪ್ಪ ದೇವ್ರೆ. ಅವಾಗೊಂದು ಗೌರ್ಮೆಂಟ್ ಬಸ್ ಹೋಯ್ತಾಯ್ತಾ, ಎಷ್ಟು ಎಡ್ಜಿಗೆ ಬಂದಿತ್ತು ಅಂದರೆ ಸರಿ ಜೀವ ಬಾಯಿಗೆ ಬಂತು ನಂದು. ತುಂಬ ಸ್ಪೀಡ್ ಇದ್ರು, ನಿಧಾನ ಇದ್ದಿದ್ರು ಓಕೆ ಡ್ರೈವರ್. ಹೌದು ರೋಡ್ ಆಗಲ್ಲ ತುಂಬ ಕಮ್ಮಿ ಇದೆ, ಬಟ್ ಏನು ಮಾಡೋದು, ಇಂಥ ಕಡೆ ಎಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗಬೇಕಾಗತ್ತೆ. ಸೈಡಿಗೆ ಬನ್ನಿರಿ, ಮೈ ಮೇಲೆ ಬಂದಂಗೆ ಬರ್ತಾರೆ ಎಲ್ಲರೂ ಅಲ್ಲ, ಕೆಲವರು. ಬಾ ತಂತಿ ಹೇಗೆ ಸ್ಟ್ರೈಟಾಗಿ ಕೂರುತ್ತೆ ನೋಡಿದೆ. ಮೊಳೆ ಹೊಡೆಯೋದಾ ಕಂಬಗಳಿಗೆ? ಇದು ಸೇರಿಸಿ ಎಷ್ಟೆಷ್ಟು ಹೊಡಿತೀರಾ? ಒಂದು ಮೊಳಗೆ ಇಷ್ಟು ಕಟ್ಟಿ ಕೂರ್ತಿದೆಯಾ? ಕೆಲಸ ಮಾಡೋದ್ರ ಜೊತೆಗೆ ನನಗೊಂದು ಡೆಫಿನೇಷನ್ ಕೊಡಬೇಕು. ನನಗೆ ಬೇಲಿಗೆ ಹೊಡೆಯೋ ಮೊಳೆ. ಇದೆಷ್ಟು ಚೆನ್ನಾಗಿದೆ ನೋಡಿ, ಮಧ್ಯ ಭಾಗ ಆಗಿ ಟೈಟ್ ಬೇಕು, ಲೂಸ್ ಆಗಿದೆ. ಎರಡನೇ ತಂತಿ ಇದು ಕಟ್ಟಾಗಿದೆ. ಅದು ನೋಡಿ, ಅದು ಸರಿ ಮಾಡೋಕ್ಕೆ ಆಗೋದಿಲ್ಲ ಅಂಥ ಜಾಗದಲ್ಲಿ. ಮತ್ತೆ ಎಷ್ಟು ಕಷ್ಟ ಆಗ್ತಾಯಿದೆ. ಬೇರೆ ಕಡೆ ಎಲ್ಲರೂ ಸ್ವಲ್ಪ ಈಸಿ ಆಗ್ತಿತ್ತು ಮಾಡೋಕ್ಕೆ, ಆ್ಯಕ್ಚುಲಿ ಕಷ್ಟದ್ದೇ ಜಾಗ. ಆ ಗುಂಡಿಲಿ ಇಳಿದು ನಿಲ್ಬೇಕಾಗ್ತದೆ. 3 ತಂತಿನೂ ಕಟ್ಟಾಗಿದೆ. ಬೇಲಿ ಕಂಪ್ಲೀಟ್ ಆದಮೇಲೆ ಈ ಥರ ಆಗಿದೆ ನೋಡಿ. ಆ್ಯಕ್ಚುಲಿ ಅಲ್ಲೆಲ್ಲ ಆದಂಗೆ ಸುಮ್ಮನೆ ಸರಿ ಮಾಡ್ಕೊಂಡು ಹೋಗೋದು ಅಲ್ಲ, ಇಲ್ಲಿ ತಂತಿ ಕಟ್ಟಾಗಿದ್ದರಿಂದ ಇದನ್ನು ಜಾಯಿಂಟ್ ಮಾಡಿ ಮತ್ತು ಬೇರೆದೆಲ್ಲ ಮಾಡಬೇಕಾಗಿ ಬಂತು. ಆ್ಯಂಡ್ ಇದ್ರ ಮಧ್ಯ ವೆಹಿಕಲ್ಸ್ ಓಡಾಡ್ತಿರ್ತವೆ, ಜಾಗ ಬೇರೆ ಇಲ್ಲ, ಮಳೆ ಬೇರೆ ಬರ್ತಾಯಿತ್ತು. ಎಲ್ಲದನ್ನು ನಿಭಾಯಿಸಿ ಈ ಒಂದು ಜಾಗದಲ್ಲಿ ಬೇಲಿ ಮಾಡಿಬಿಟ್ರು ಪ್ರದೀಪ್. ಇಲ್ಲೆಲ್ಲ ಆಗಿದೆ. ಬ್ಯಾರಿಯರ, ಈ ಬ್ಯಾರಿಕೇಡ ಏನಂತ ಗೊತ್ತಿಲ್ಲ, ಇದಕ್ಕೆ ಏನು ಹೇಳ್ತಾರೆ ಅಂತ. ಆ್ಯಂಡ್ ಇದು ಅಷ್ಟೇ, ವೆಹಿಕಲ್ ಬಂದು ಕುಟ್ಟಿನೇ ಬೀಳ್ಸಿದ್ದಾಯ್ತಾ, ಅದಾಗೆ ಬಿದ್ದು ಹೋಗಿದ್ದಲ್ಲ. ಒಬ್ಬರು ಬಂದರು ಒಂದು ಪುಡಿ ಮಾಡಿದ್ರು, ಇನ್ನೊಬ್ಬರು ಬಂದರು ಇನ್ನೊಂದು ಪುಡಿ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲದನ್ನು ಈಗ ಪುಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಕಂಪ್ಲೀಟಾಗಿ ಕೆಳಗೆ ಬಿದ್ದಿದೆ. ಆ್ಯಂಡ್ ಸೀದಾ ನಮ್ಮ ಮನೆಗೊಂದು ಬರ್ದಿದ್ರೆ ಸಾಕು ಅಷ್ಟೇ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಆಗದೇ ಇದ್ದರೆ. ಬಾಯ್.